ನಮಸ್ಕಾರ ಸ್ನೇಹಿತರೆ. ಮಾರ್ಚ್-ಏಪ್ರಿಲ್ 2026ರ ಪರೀಕ್ಷೆ 1 ದ್ವಿತೀಯ ಭಾಷೆ ಕನ್ನಡ. ಇದು ಗೌರ್ಮೆಂಟ್ ಕೊಡ್ತಕ್ಕಂತ ಆನ್ಸರ್ ಕೀ. ಇದನ್ನ ನೀವು ಚೆಕ್ ಮಾಡ್ಕೊಳ್ಳಬಹುದು. ಎಷ್ಟು ಆನ್ಸರ್ಸ್ ಸರಿಯಾಗಿದ್ದೇವೆ, ಎಷ್ಟು ಆನ್ಸರ್ಸ್ ರಾಂಗ್ ಆಗಿದೆ ಅಂತ ಚೆಕ್ ಮಾಡ್ಕೊಳ್ಳಬಹುದು. ಈ ವಿಡಿಯೋ ನೋಡಿದ ಬಳಿಕ ನನಗೆ ಒಂದು ಕಮೆಂಟ್ ಮಾಡಿ, ನಿಮ್ಮ ಮಾರ್ಕ್ಸ್ ಅನ್ನ ಎಷ್ಟು ಬರ್ತಾ ಇದ್ದೇವೆ ಅಂತ ಒಂದು ಕಮೆಂಟ್ ಮಾಡಿ. ಹೊಸ ವೀಕ್ಷಕರೇ, ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ನಿಮ್ಮ ಸ್ನೇಹಿತರ ಜೊತೆ ಶೇರ್ ಅನ್ನ ಮಾಡಿ. ಪ್ರಶ್ನೋತ್ತರಗಳನ್ನು ನೋಡೋಣ. ಬಹುಆಯ್ಕೆ ಪ್ರಶ್ನೆ. ಪ್ರಶ್ನೆ 1, ಸರ್ವನಾಮ ಪದ ಇದು. ಇದರ ಸರಿಯಾದ ಉತ್ತರ ಸಿ, ಅವನು. ಪ್ರಶ್ನೆ 2, ಇಲ್ಲಿ ಪಂಚಮಾಕ್ಷರಗಳನ್ನು ಕೊಟ್ಟಿದ್ದಾರೆ. ಪಂಚಮಾಕ್ಷರಗಳನ್ನು ಕೊಟ್ಟು ಇದಕ್ಕೆ ನಾವು ಏನಂತ ಕರಿತೀವಿ ಅಂತ ಹೇಳಿದ್ದಾರೆ. ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಅನುನಾಸಿಕಗಳು. ಪ್ರಶ್ನೆ 3, ವೀರೇಶ್ ಪದವು. ಇದರ ಸಂಧಿ ಏನಂತ ಕೇಳಿದರೆ ಇದರ ಸರಿಯಾದ ಉತ್ತರ ಆಪ್ಷನ್ಸ್ ಡಿ, ಗುಣಸಂಧಿ. ಪ್ರಶ್ನೆ 4, ಕ್ರಿಯಾ ಸಮಾಸಕ್ಕೆ ಉದಾಹರಣೆ. ಇದರ ಸರಿಯಾದ ಉತ್ತರ ಎ, ಗಂಜಿಯುಂಡು. ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. ಪ್ರಶ್ನೆ 5, ದೇಶದ ಉದ್ಧಾರ ಯಾರು ಯಾರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಹೇಳಿದ್ದಾರೆ. ಉತ್ತರ, ದೇಶದ ಉದ್ಧಾರ ಸೈನಿಕ, ಸಾಹಿತಿ ಹಾಗೂ ರೈತರನ್ನು ಅವಲಂಬಿಸಿದೆ ಎಂದು ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯ ಸ್ವಾಮಿಯವರು ಹೇಳಿದ್ದಾರೆ. ಪ್ರಶ್ನೆ 6, ಪುಟ್ಟರಾಜರ ತಂದೆ ತಾಯಿಗಳ ಹೆಸರೇನು? ಉತ್ತರ, ಪುಟ್ಟರಾಜರ ತಂದೆ ರೇವಣಯ್ಯ, ತಾಯಿ ಸಿದ್ದಮ್ಮ. ಪ್ರಶ್ನೆ 7, ಹಕ್ಕಿಗೂಡಿನಲ್ಲಿ ಯಾವುದರ ಸಮನ್ವಯತೆ ಇರುತ್ತದೆ? ಉತ್ತರ, ಹಕ್ಕಿಗೂಡಿನಲ್ಲಿ ಕಲಾವಿದನ ಸೋಪಜ್ಞತೆ ಮತ್ತು ವಿಜ್ಞಾನಿಯ ತಂತ್ರಜ್ಞಾನ ಸಮನ್ವಯಗೊಂಡಿದೆ. ಪ್ರಶ್ನೆ 8, ಹರಿದ್ವಾರದಲ್ಲಿ ಏನನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು? ಉತ್ತರ, ಹರಿದ್ವಾರದಲ್ಲಿ ಗಂಗಾ ನದಿಯ ಬ್ರಹ್ಮಕುಂಡದಲ್ಲಿ ನಡೆಯುವ ಆರತಿಯನ್ನು ನೋಡಬೇಕೆಂದು ಲೇಖಕರ ಗುರಿಯಾಗಿತ್ತು. ಕೆಲಸ ಯಾವುದಾಗಿತ್ತು? ಉತ್ತರ, ವನಕ್ಕೆ ಹೋಗಿ ಗೋಪಾಲನ ಪೂಜೆಗೆ ಬೇಕಾದ ಹೂಗಳನ್ನು ತರುವುದು ಗೋಪಾಲನ ಬೆಳಗಿನ ಮುಖ್ಯ ಕೆಲಸವಾಗಿತ್ತು. ಪ್ರಶ್ನೆ 10, ಸೌಜನ್ಯವು ಹೇಗೆ ಅರಳಬೇಕು? ಉತ್ತರ, ಸೌಜನ್ಯವು ಹೂ ಅರಳಿದಂತೆ ಅರಳಬೇಕು. ಪ್ರಶ್ನೆ 11, ಯುಗಾದಿಯಲ್ಲಿ ಯಾವ ತಿನಿಸನ್ನು ಹಂಚುವ ಸಂಪ್ರದಾಯವಿದೆ? ಉತ್ತರ, ಯುಗಾದಿಯಲ್ಲಿ ಬೇವು ಬೆಲ್ಲವನ್ನು ಹಂಚುವ ಸಂಪ್ರದಾಯವಿದೆ. ಪ್ರಶ್ನೆ 12, ಕವಿ CPK ಅವರು ಹೇಳುವಂತೆ ತಿಮಿರಕ್ಕೆ ವೈರಿ ಯಾವುದು? ಉತ್ತರ, ಕವಿ CPK ಅವರು ಹೇಳುವಂತೆ ತಿಮಿರಕ್ಕೆ ವೈರಿ ದೀಪ. ಪ್ರಶ್ನೆ 13, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ಯಾವುದಕ್ಕೆ ಹೋಲಿಸಿದ್ದಾರೆ? ಉತ್ತರ, ಜನಪದರು ತುಂಬಿದ ಕುಣಿಗಲ್ ಕೆರೆಯನ್ನು ನಿಂಬೆ ಹಣ್ಣಿಗೆ ಹೋಲಿಸಿದ್ದಾರೆ. ಪ್ರಶ್ನೆ 14, ಬಸವಣ್ಣನವರ ಪ್ರಕಾರ ನಶಿಸುವುದು ಯಾವುದು? ಉತ್ತರ, ಬಸವಣ್ಣನವರ ಪ್ರಕಾರ ನಶಿಸುವುದು ಸ್ಥಾವರ. ಪ್ರಶ್ನೆ 15, ಸೊನ್ನಲಿಗೆಯ ಸಿದ್ದರಾಮರ ವಚನಗಳ ಅಂಕಿತನಾಮ ಯಾವುದು? ಉತ್ತರ, ಸೊನ್ನಲಿಗೆ ಸಿದ್ದರಾಮರ ವಚನಗಳ ಅಂಕಿತನಾಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನ. ಪ್ರಶ್ನೆ 16, ಕೌರವನ ಸೇನೆಯು ಉತ್ತರನಿಗೆ ಹೇಗೆ ಕಾಣಿಸಿತ್ತು? ಉತ್ತರ, ಕೌರವನ ಸೇನೆಯು ಉತ್ತರನಿಗೆ ಸಾಗರದಂತೆ ವಿಶಾಲವಾಗಿ ಕಾಣಿಸಿತ್ತು. ಪ್ರಶ್ನೆ 17, ಶ್ರೀ ಪಂಡಿತಾರಾಧ್ಯ ಶಿವಾಚಾರ್ಯರು ಹೇಳುವಂತೆ ನಮ್ಮ ದೇಶದ ರಕ್ಷಣಾ ಪಡೆ ಏಕೆ ಪ್ರಬಲವಾಗಿರಬೇಕು? ಆಚಾರ್ಯರು ಹೇಳುವಂತೆ ಸೈನಿಕ ಬಲ ಇದ್ದಾಗ ದೇಶದ ಸಂರಕ್ಷಣೆ ಸಾಧ್ಯ. ಇಲ್ಲದಿದ್ದರೆ ಬೇರೆ ದೇಶದವರು ಸುಲಭವಾಗಿ ನಮ್ಮ ದೇಶದ ಮೇಲೆ ದುರಾಕ್ರಮಣ ಮಾಡಿ ಯುದ್ಧ ಸಾರಿ ನಮ್ಮನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಳ್ಳಬಹುದು. ಆದುದರಿಂದ ಈ ದೇಶದ ರಕ್ಷಣೆ ಮಾಡುವವರು ಸೈನಿಕರು. ಅವರು ಪ್ರಬಲರಾಗಿದ್ದಾಗ ದೇಶವನ್ನು ರಕ್ಷಣೆ ಮಾಡಲು ಸಾಧ್ಯ. ಇಲ್ಲದಿದ್ದರೆ ಬಲಿಷ್ಠ ದೇಶವನ್ನು ಎಲ್ಲರನ್ನು ಹೊಡೆದು ಹಾಕಿ ಸೂರ್ಯ ಮುಳುಗದ ಸಾಮ್ರಾಜ್ಯವನ್ನು ಸ್ಥಾಪಿಸಿ ಸರ್ವಾಧಿಕಾರಿಯಂತೆ ಮರೆಯಬಹುದು. ಆದುದರಿಂದ ನಮ್ಮ ರಕ್ಷಣಾ ಪಡೆ ತುಂಬಾ ಪ್ರಬಲವಾಗಿರಬೇಕು. ಪ್ರಶ್ನೆ 18, ಹಕ್ಕಿ ಗೂಡುಗಳನ್ನು ಎಲ್ಲೆಲ್ಲಿ ಕಟ್ಟಬಲ್ಲವು? ಉತ್ತರ, ಹಕ್ಕಿಗಳು ತಮಗಿರುವ ಅಪೂರ್ವ ಹಾರಾಟ ಶಕ್ತಿಯಿಂದ ಎಲ್ಲೆಂದರಲ್ಲಿ ನಿರ್ಮಿಸಬಹುದಾದ ಅನಂತ ಅವಕಾಶಗಳನ್ನು ಪಡೆದಿವೆ. ಸಾಗರದ ದ್ವೀಪ, ಗಿರಿ ಶಿಖರದ ನೆತ್ತಿ, ಮನುಷ್ಯನ ನುಸುಳಲಾರದ ನಿಬಿಡ ವನ ಶ್ರೇಣಿ, ಸೂರ್ಯನ ಬೆಳಕಿಗೂ ಪ್ರವೇಶ ನಿರಾಕರಿಸುವ ಕಗ್ಗತ್ತಲ ಕಣಿವೆ, ರಕ್ತ ಹೆಪ್ಪುಗಟ್ಟಿಸುವ ಶೀತಲ ಧ್ರುವ ಪ್ರದೇಶ, ಹೀಗೆ ಎಲ್ಲೆಲ್ಲೂ ಹಕ್ಕಿಗಳು ಗೂಡು ಕಟ್ಟಬಲ್ಲವು. ಪ್ರಶ್ನೆ 19, ಕವಿ GS ಶಿವರುದ್ರಪ್ಪನವರು ನಿಸರ್ಗದ ಆರಾಧನೆಯನ್ನು ಹೇಗೆ ಸಮರ್ಥಿಸಿಕೊಳ್ಳುತ್ತಾರೆ? ಉತ್ತರ, GS ಶಿವರುದ್ರಪ್ಪನವರು ಬ್ರಹ್ಮಕುಂಡದ ಗಂಗಾರತಿಯನ್ನು ಕಂಡು ದೇವಸ್ಥಾನದೊಳಗೆ ನಡೆಯುವ ಪೂಜೆಯು ಸಾಂಪ್ರದಾಯಿಕ ಕಟ್ಟನ್ನು ಕಳಚಿಕೊಂಡು ಮುಕ್ತವಾದ ನೆಲೆಗೆ ಬಂದಿದೆ ಎನ್ನುತ್ತಾರೆ. ಹರಿಯುವ ನದಿಯನ್ನೇ ದೇವರೆಂದು ಪೂಜೆ ಸಲ್ಲಿಸುವ ಮೂಲಕ ಮನುಷ್ಯನ ತನ್ನ ಪ್ರಪ್ರಾಚೀನತೆಯನ್ನು ತಲುಪಿಸಿದ್ದಾನೆ. ನದಿ, ಬೆಟ್ಟ, ಬಯಲು, ಆಕಾಶ,
ಇವು ನಿಜವಾದ ದೇವರು. ನಾಲ್ಕು ಗೋಡೆಗಳ ನಡುವೆ ಧೂಪ ದೀಪ ನೈವೇದ್ಯ ಮಂತ್ರಾದಿಗಳ ಮಧ್ಯೆ ಗರ್ಭಗುಡಿ ವಿಗ್ರಹವನ್ನು ದೇವರೆಂದು ಪೂಜಿಸುವುದು ಸಂಕುಚಿತವಾಗುತ್ತದೆ ಎಂದು ನಿಸರ್ಗದ ಆರಾಧನೆಯನ್ನು ಸಮರ್ಥಿಸುತ್ತಾರೆ. ಪ್ರಶ್ನೆ 20. ಮಾ ನಾಯಕರು ಹೇಳುವಂತೆ ಸೌಜನ್ಯಶೀಲರ ಲಕ್ಷಣಗಳ್ಯಾವು? ಉತ್ತರ: ಮಾ ನಾಯಕರು ಹೇಳುವಂತೆ ಬಳಿಗೆ ಬಂದವರು ಏನು ಹೇಳುತ್ತಾರೆ ಎಂಬುದನ್ನು ತಾಳ್ಮೆಯಿಂದ ಕೇಳಬೇಕು. ಆಗುತ್ತೋ ಇಲ್ಲವೋ ಎಂಬುದನ್ನು ಹೇಳುವಾಗ ಮಾತಿನಲ್ಲಿ ಮೃದುತನ ಇರಬೇಕು. ಒಂದು ನಗು ಬಳಿಗೆ ಬಂದವರಿಗೆ ತೃಪ್ತಿ ನೀಡುತ್ತದೆ. ಹೇಳುವ ಸತ್ಯವನ್ನು ಪ್ರಿಯವಾಗಿ ಹೇಳಬೇಕು. ಸಹಾನುಭೂತಿ, ಸಹೃದಯತೆ, ಸಮಾಧಾನಗಳು ಸೌಜನ್ಯಶೀಲರ ಲಕ್ಷಣಗಳಾಗಿವೆ. ಪ್ರಶ್ನೆ 21. ಕುಣಿಗಲ್ ಕೆರೆಯಲ್ಲಿ ಬಾಳೆ ಮೀನುಗಳು ಬೊಬ್ಬೆ ಹೊಡೆಯಲು ಕಾರಣವೇನು? ಉತ್ತರ: ಕುಣಿಗಲ್ ಕೆರೆಯಲ್ಲಿ ಮೀನುಗಾರರು ಮೀನುಗಳನ್ನು ಹಿಡಿಯಲು ಬಲೆಗಳನ್ನು ಹಾಕುತ್ತಾರೆ. ಬಲೆಯನ್ನು ನೀರಿನಿಂದ ಮೇಲಕ್ಕೆತ್ತಿದಾಗ ಬಲೆಯಲ್ಲಿ ಸಿಲುಕಿಕೊಂಡು ಮೀನುಗಳು ಒದ್ದಾಡುವ ಪರಿಯನ್ನು ಜನಪದರು ಬೊಬ್ಬೆ ಹೊಡೆದಾವೆ ಬಾಳೆ ಮೀನು ಎಂದು ವರ್ಣಿಸಿದ್ದಾರೆ. ಬಸವಣ್ಣನವರು ದೇಹವೇ ದೇಗುಲ ಎಂಬ ಪರಿಕಲ್ಪನೆಯನ್ನು ಹೇಗೆ ವರ್ಣಿಸಿದ್ದಾರೆ? ಉತ್ತರ: ಬಸವಣ್ಣನವರು ಉಳ್ಳುವರು ಶಿವಾಲಯವನ್ನು ಕಟ್ಟುವರು, ನಾನೇನು ಮಾಡಲಿ ಬಡವನಯ್ಯ ಎಂದು ಪ್ರಶ್ನಿಸುತ್ತಾರೆ. ಮುಂದುವರೆದು, ನನ್ನ ಕಾಲುಗಳೇ ಕಂಬ, ದೇಹವೇ ದೇಗುಲ, ನನ್ನ ಶಿರವೇ ಹೊನ್ನ ಕಳಸವಯ್ಯ ಎನ್ನುತ್ತಾರೆ. ನಿರಾಕಾರ ಪರಮಾತ್ಮನು ನನ್ನ ಅಂತರಂಗದಲ್ಲಿದ್ದಾನೆ, ಅದುದರಿಂದ ಎನ್ನ ದೇಹವೇ ದೇಗುಲ ಎಂದು ಸ್ಪಷ್ಟಪಡಿಸುತ್ತಾರೆ. ಉಳ್ಳವರು ಕಟ್ಟುವ ಸ್ಥಾವರ ದೇಗುಲಕ್ಕೆ ಅಳಿವಿದೆ, ಆದರೆ ಜಂಗಮಕ್ಕೆ ಅಳಿವಿಲ್ಲವೆಂದು ಹೇಳಿರುವುದು ಅರ್ಥಪೂರ್ಣವಾಗಿದೆ. ಪ್ರಶ್ನೆ 23. ವೈದ್ಯರ ಮನೆಯಿಂದ ಕಳವಾದ ವಸ್ತುಗಳನ್ನು ಮರಳಿ ಸಿಕ್ಕಿದ ಬಗೆಯನ್ನು ವಿವರಿಸಿ. ಉತ್ತರ: ಕಳ್ಳರು ವೈದ್ಯರ ಮನೆಗೆ ಬಂದು ವೈದ್ಯರನ್ನು ತಮ್ಮ ಹಟ್ಟಿಗೆ ಬಂದು ಭೀಮನಾಯಕನ ಮಗನನ್ನು ಉಪಚರಿಸಬೇಕು ಎಂದು ಕೇಳಿದರು. ಇವರು ಕಳ್ಳರು ಎಂಬುದು ಗೊತ್ತಿದ್ದರೂ ಜೀವಭಯವನ್ನು ಲೆಕ್ಕಿಸದೆ ಅವರೊಂದಿಗೆ ಹೋಗಿ ಭೀಮನಾಯಕನ ಮಗನನ್ನು ಉಪಚರಿಸಿ ಅವನ ಪ್ರಾಣವನ್ನು ಉಳಿಸಿದರು. ಇದರಿಂದ ಮನ ಪರಿವರ್ತನೆಯಾಯಿತು. ಕೃತಜ್ಞತೆಯಿಂದ ವೈದ್ಯರ ಮನೆಯಿಂದ ಕಳ್ಳತನ ಮಾಡಿದ ವಸ್ತುಗಳನ್ನು ಮರಳಿ ವೈದ್ಯರಿಗೆ ಒಪ್ಪಿಸಿದರು. ಇಲ್ಲಿ ಕವಿ ಪರಿಚಯನ ಬರೀಬೇಕಾಗಿದೆ. ಜನ್ಮಸ್ಥಳ, ಕಾಲ, ಕೃತಿ, ಬಿರುದು, ಪ್ರಶಸ್ತಿಗಳನ್ನು ಬರೀಬೇಕು. ಪ್ರಶ್ನೆ 25. ರಾ ಮಿತ್ರ. ಇವರ ಪೂರ್ಣ ಹೆಸರು ಅಕ್ಕಿ ಹೆಬ್ಬಾಳು ರಾಮಣ್ಣ ಮಿತ್ರ. ಇವರು 1935ರಲ್ಲಿ ಮಂಡ್ಯ ಜಿಲ್ಲೆಯ ಹೆಬ್ಬಾಳು ಎಂಬ ಗ್ರಾಮದಲ್ಲಿ ಜನಿಸಿದರು. ಇವರು ಆರತಕ್ಷತೆ ಮತ್ತು ಇವರ ಪ್ರಬಂಧಗಳು ನಾನೇಕೆ ಕರೆಯುತ್ತೇನೆ ಮತ್ತು ಇವರ ಪ್ರಬಂಧಗಳು ಛಂದೋಮಿತ್ರ, ಕನ್ನಡ, ಮೇಘದೂತ, ಮಹಾಭಾರತ, ಪಾತ್ರ ಸಂಗತಿಗಳು, ವಚನಕಾರರು ಮತ್ತು ಶಬ್ದಕಲ್ಪ, ಒಳನೋಟಗಳು, ಕವಿಗಳ ಬೆನ್ನೆರಿ, ಕೈಲಾಸಂ ಬದುಕು ಬರಹ ಇತ್ಯಾದಿ ಕೃತಿಗಳನ್ನು ರಚಿಸಿದ್ದಾರೆ. ಇವರಿಗೆ ನವರತ್ನರಾಮ್ ಪ್ರಶಸ್ತಿ, ವರ್ಧಮಾನ್ ಪ್ರಶಸ್ತಿ, ಕಾವ್ಯಾನಂದ ಪುರಸ್ಕಾರ, ಗುರೂರ್ ಸಾಹಿತ್ಯ, ಧರ್ಮಶ್ರೀ ನಗಿರಾಜ್ ಪ್ರಶಸ್ತಿಗಳು ಸಂದಿವೆ. ವಾಕ್ಯ ರೂಪದಲ್ಲಿ ಬರೀರಿ. ಇಲ್ಲಿ ಪದ್ಯವನ್ನು ಕೊಟ್ಟಿದ್ದಾರೆ, ಇದರ ಸಾರಾಂಶವನ್ನು ಬರೀಬೇಕಾಗಿದೆ. ಈ ಸಾರಾಂಶವನ್ನು ನೀವು ಇಲ್ಲಿ ನೋಡಿಕೊಳ್ಳಿ. ಬೇರೆ ಉತ್ತರಕ್ಕೆ ಹೋಗೋಣ. ಪ್ರಶ್ನೆ 6. ಅಲಂಕಾರವನ್ನು ಹೆಸರಿಸಿ ಲಕ್ಷಣ ಬರೆದು ಸಮನ್ವಯ ಮಾಡುವುದು. ಪ್ರಶ್ನೆ 27. ಕುಣಿಗಲ್ ಕೆರೆಯು ಬಾಳೆಯ ಹಣ್ಣಿನಂತೆ ಬಾಗಿದೆ. ಇದರ ಉತ್ತರ ಉಪಮಾಲಂಕಾರ. ಲಕ್ಷಣ: ಒಂದು ಮತ್ತೊಂದರಂತೆ ಇದೆ ಎಂದು ಹೋಲಿಸಿ ವರ್ಣಿಸುವುದನ್ನು ಉಪಮಾಲಂಕಾರ ಎನ್ನುತ್ತೇವೆ. ಉಪಮೇಯ: ಕುಣಿಗಲ್ ಕೆರೆ. ಉಪಮಾನ: ಬಾಳೆಹಣ್ಣು. ಉಪಮಾವಾಚಕ: ಅಂತೆ, ಸಮಾನ ಧರ್ಮ, ಬಾಗಿರುವುದು. ಸಮನ್ವಯ: ಈ ವಾಕ್ಯದಲ್ಲಿ ಕುಣಿಗಲ್ ಕೆರೆ ಎಂಬ ಉಪಮೇಯವನ್ನು ಬಾಳೆಹಣ್ಣು ಎಂಬ ಉಪಮಾನಕ್ಕೆ ಅಂತೆ ಎಂಬ ಉಪಮಾವಾಚಕದ ಮೂಲಕ ಬಾಗಿರುವುದು ರೀತಿಯನ್ನು ಸಮಾನ ಧರ್ಮದೊಂದಿಗೆ ಹೋಲಿಸಿ ವರ್ಣಿಸುವುದರಿಂದ ಇದು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ. ಗಾದೆ ಮಾತನ್ನು ವಿಸ್ತರಿಸಿ. ಇಲ್ಲಿ ಗಾದೆಯನ್ನು ಕೊಟ್ಟಿದ್ದಾರೆ, ಗಾದೆಯನ್ನು ನೀವು ಬರೆದಿರಬಹುದು ಅಂತ ತಿಳ್ಕೊತೀನಿ. ನೆಕ್ಸ್ಟ್ ಕ್ವಶನ್ಗೆ ಹೋಗೋಣ. ಸಂದರ್ಭವನ್ನು ಸ್ವಾರಸ್ಯದೊಂದಿಗೆ ವಿವರಿಸಿ ಅಥವಾ ಬರೀರಿ. ಇನ್ನು ನೋಡೋಣ. ಸಂದರ್ಭ. ಪ್ರಶ್ನೆ 29. ಸಂದರ್ಭ: ಅವರ ಬಾಹ್ಯ ಕಣ್ಣು ಅಳಿಸಿದ್ದರೂ ಅಂತರಂಗದ ಕಣ್ಣು ಅರಳಿತ್ತು. ಉತ್ತರ: ಈ ವಾಕ್ಯವನ್ನು ರಮೇಶ್ ಗೌಡ MK ಅವರು ಬರೆದಿರುವ ಗಾನಯೋಗಿ ಡಾಕ್ಟರ್ ಪಂಡಿತ ಪುಟ್ಟರಾಜ ಕವಿ ಗವಾಯಿಗಳು ಎಂಬ ಜೀವನ ಚರಿತ್ರೆಯಿಂದ ಆಯ್ದು ಪಂಡಿತ ಪುಟ್ಟರಾಜ ಗವಾಯಿ
ಎಂಬ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇದರ ಸ್ವಾರಸ್ಯವನ್ನು ಇಲ್ಲಿ ನೀವು ನೋಡಿಕೊಳ್ಳಿ, ಯಾಕಂದರೆ ವಿಡಿಯೋ ತುಂಬ ಲಾಂಗ್ ಆಗುತ್ತೆ. ಸೊ ಇಲ್ಲಿ ಉತ್ತರಗಳನ್ನು ನೀವು ನೋಡಿಕೊಳ್ಳಬಹುದು. ಪ್ರಶ್ನೆ 30. ಭಗವಂತ ನಿಮಗೆ ಜೀವನ ಎನ್ನುವ ಕಾಫಿ ಕೊಟ್ಟಿದ್ದಾನೆ. ಇದು ಡಾಕ್ಟರ್ ಕರ್ನಾಳು ಬಾ ಬೆಳಿಗ್ಗೆ ಎಂಬ ಪಾಠದಿಂದ, ಕಾಫಿ ಎಂಬ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಇಲ್ಲಿ ನೀವು ನೋಡ್ಕೊಳ್ಬಹುದು. ಪ್ರಶ್ನೆ 31. ಅಮ್ಮನ ಮಾತು ಸುಳ್ಳಾಗಲಾರದು. ಈ ವಾಕ್ಯವನ್ನು ಕುವೆಂಪುರವರು ಬರೆದರು. ನನ್ನ ಗೋಪಾಲ ಎಂಬ ನಾಟಕದಿಂದ ಆಯ್ದು ನನ್ನ ಗೋಪಾಲ ಗದ್ಯ ಪಾಠದಿಂದ ಆರಿಸಿಕೊಳ್ಳಲಾಗಿದೆ. ಒಂದು ಪ್ರಸಂಗದ ಬಗ್ಗೆ ಇಲ್ಲಿ ಕೊಟ್ಟಿದ್ದಾರೆ. ಇದನ್ನು ನೀವು ಓದಿಕೊಳ್ಳಬಹುದು. ಓದಿಕೊಂಡು ನೀವು ಚೆಕ್ ಮಾಡಿಕೊಳ್ಳಿ ಒಂದ್ಸಲ. ಪ್ರಶ್ನೆ 32. ಸಂದರ್ಭದ ಸ್ವಾರಸ್ಯವನ್ನು ಕೊಡಲಾಗಿದೆ. ಇದನ್ನು ನೀವು ಇಲ್ಲಿ ಚೆಕ್ ಮಾಡಿಕೊಳ್ಳಿ. ಎಷ್ಟು ಆನ್ಸರ್ಸ್ ನಿಮ್ಮ ಬರಿತಕ್ಕಂಥ ಆನ್ಸರ್ಗಳನ್ನು ಎಷ್ಟು ಕರೆಕ್ಟ್ ಆಗಿದೆ ಅಂತ ಒಂದ್ಸಲ ಚೆಕ್ ಮಾಡಿಕೊಳ್ಳಿ. ಎಷ್ಟು ಮಾರ್ಕ್ಸ್ ನಿಮಗೆ ಬರ್ತಾ ಇದೆ ಅಂತ ಒಂದು ಕಮೆಂಟ್ ಮಾಡಿ. ಪದ್ಯ ಭಾಗ ಪೂರ್ಣಗೊಳಿಸಿ. ಏಕಾಂಗಿ ವೀರನಂತೆ ಮಧ್ಯರಾತ್ರಿ ಎದ್ದನು, ಮಡದಿ ಮಗುವ ತೊರೆದನವನು, ಅಡವಿ ದಾರಿ ಹಿಡಿದನು, ಅರಮನೆಯ ಮೋಹವನ್ನು ಹರಿದು ಹಾಕಿ ಹೋದನು, ಗೊತ್ತು ಗುರಿಯು ಇಲ್ಲದಂತೆ ಕತ್ತಲಲ್ಲಿ ನಡೆದನು. ಈ ಪೋಯಮ್ ಅನ್ನು ನೀವು ಬರೆದಿರ್ಬೋದು ಅಂತ ತಿಳ್ಕೊತೀನಿ. 8-10 ವಾಕ್ಯಗಳಲ್ಲಿ ಉತ್ತರಿಸಿ. ಈ ಉತ್ತರಗಳನ್ನು ಇಲ್ಲಿ ಆನ್ಸರ್ಸನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ. ಒಂದ್ಸಲ ಆನ್ಸರನ್ನು ಚೆಕ್ ಮಾಡಿಕೊಳ್ಳಿ. ಓದಿಕೊಂಡು ಪ್ರಶ್ನೆಗಳಿಗೆ ಉತ್ತರಿಸಿ. ಇಲ್ಲಿ ಗದ್ಯ ಭಾಗವನ್ನು ನೋಡಿ, ಇದರ ಉತ್ತರಗಳನ್ನು ನೋಡೋಣ. ಇಲ್ಲಿ ಉತ್ತರವನ್ನು ಕೊಟ್ಟಿದ್ದಾರೆ. ನೀವು ಬರ್ತಕ್ಕಂಥ ಉತ್ತರಗಳನ್ನು ಸರಿಯಾಗಿದ್ದೇವೆ ಇಲ್ಲವೇ ಅಂತ ಚೆಕ್ ಮಾಡಿಕೊಳ್ಳಿ. ಚೆಕ್ ಮಾಡಿದ ನಂತರ ಕಮೆಂಟ್ ಮಾಡದ ಮರೆಯಬೇಡಿ. ಇಲ್ಲಿ ನಿಬಂಧನ ಕೊಟ್ಟಿದ್ದಾರೆ. ನಿಬಂಧ ನೀವು ಬರೆದಿರ್ಬೋದು ಅಂತ ತಿಳ್ಕೊತೀನಿ. ಮತ್ತು ಪತ್ರ ಲೇಖನ ಅಂತ ಕೇಳಿದ್ದಾರೆ. ಪತ್ರವನ್ನು ನೀವು ಬರೆದಿರಬಹುದು. ಇಲ್ಲಿ ವಿಡಿಯೋ ಭಾಳಷ್ಟು ಲಾಂಗ್ ಆಗುತ್ತೆ ಇವೆಲ್ಲ ಹೇಳಿದ್ದಾರೆ. ಈ ವಿಡಿಯೋನ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ. ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬನ್ನು ಮಾಡಿ. ಧನ್ಯವಾದಗಳು.